ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ, 7 ಮತ್ತು 8ನೇ ಶ್ಲೋಕ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೊದಲು ನಾವು ಒಬ್ಬ ಸದ್ಗುರುವನ್ನು ಹುಡುಕೋಬೇಕು. ಆಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ಈ ಕಿವಿಗಳ ಮೂಲಕ ನಾವು ತುಂಬ ಶ್ರದ್ಧಾಭಕ್ತಿಯಿಂದ ಕೇಳಿಸ್ಕೊಳ್ಬೇಕು. ಆಮೇಲೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈ ಕಿವಿಗಳ ಮೂಲಕ ಕೆಲವರಿಗೆ ದುಡ್ಡು ಕೊಟ್ಬಿಟ್ಟು ಮಂತ್ರೋಪದೇಶ ತಗೊಂಡು ಧ್ಯಾನ ಮಾಡಿದ ತಕ್ಷಣ ನಾನು ದೇವರಾಗ್ಬಿಡ್ತೀನಿ ಅಂತಂದರೆ ಅದು ನಿಜವಾಗ್ಲೂ ಅದೆಲ್ಲನೂ ಕೂಡ ನಿಜ ಅಲ್ಲ. ಅದೆಲ್ಲ ಬೂಟಾಟಿಕೆ ಅಂತಲೇ ಅನ್ನಿಸ್ಕೊಳ್ಳುತ್ತೆ ಅಂತ ನಾವು ಕೇಳಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ವಾಸ್ತವ ಸಂಗತಿ ಎಂದರೆ ಪರಂಪರಾಗತ ಸದ್ಗುರುವು ನಿರ್ದಿಷ್ಟ ಮನುಷ್ಯನ ಸ್ವಭಾವವನ್ನು ಅರಿತುಕೊಳ್ಳುವನು ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ಬಗೆಯ ಕರ್ತವ್ಯವನ್ನೂ ಆತ ಆಚರಿಸಬಲ್ಲನೆಂಬುದನ್ನು ತಿಳಿಯುವನು. ಅದಕ್ಕನುಗುಣವಾಗಿ ಅವನಿಗೆ ಆತ ಉಪದೇಶಿಸುತ್ತಾನೆ. ನೋಡಿದ್ರ, ಮೊದಲು ವಿಷಯ ಏನು ಅಂತಂದರೆ, ಈಗ ಪರಂಪರಾಗತ ಸದ್ಗುರು ಏನು ಮಾಡ್ತಾನೆ, ಒಬ್ಬ ಮನುಷ್ಯ ಬಂದಿದ ತಕ್ಷಣ ಎಲ್ಲರಿಗೂ ಒಂದೇ ಥರ ಹಿಂಗೆ ಮಾಡಿ ಅಂತ ಹೇಳ್ಕೊಡಲ್ಲ. ಅವನು ಮೊದಲು ಆ ಮನುಷ್ಯನ ಸ್ವಭಾವ ಏನು ಅಂತ ತಿಳ್ಕೊಳ್ತಾನೆ. ನಾನು ಅವನಿಗೆ ಯಾವ ಕರ್ತವ್ಯವನ್ನು ಕೊಟ್ಟರೆ ಅವನು ಮಾಡ್ತಾನೆ ಅಂದರೆ, ನನಗೆ ಒಂದು ಕೆಪಾಸಿಟಿ ಇರುತ್ತಲ್ವ, ಎಲ್ಲರೂ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಅವನು ಯಾವ ರೀತಿ ಕೆಲಸವನ್ನು ಮಾಡಬಲ್ಲ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಅವನಿಗೆ ಉಪದೇಶವನ್ನು ಕೊಡ್ತಾನೆ. ಏಕಾಂತದಲ್ಲ, ಸಾರ್ವಜನಿಕವಾಗಿ ಆತ ಕಿವಿಗಳ ಮೂಲಕ ಅವನಿಗೆ ಉಪದೇಶಿಸುತ್ತಾನೆ. ನೀನು ಕೃಷ್ಣ ಪ್ರಜ್ಞೆಯಲ್ಲಿ ಇಂತಿಂತಹ ಕೆಲಸಕ್ಕೆ ಅರ್ಹನಾಗಿರುವೆ, ನೀನು ಆ ರೀತಿ ವರ್ತಿಸಬಹುದು. ಒಬ್ಬ ವ್ಯಕ್ತಿಗೆ ಗರ್ಭಗುಡಿಯಲ್ಲಿ ಕೆಲಸ ಮಾಡುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ವರ್ತಿಸಲು ಸಲಹೆ ಕೊಡಲಾಗುತ್ತದೆ. ಇನ್ನೊಬ್ಬನಿಗೆ ಗ್ರಂಥ ಸಂಪಾದನೆ ಮಾಡುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ವರ್ತಿಸಲು ಸಲಹೆ ಮಾಡಲಾಗುವುದು. ಉಪದೇಶ ಕಾರ್ಯವನ್ನು ಮಾಡಲು ಮತ್ತೊಬ್ಬನಿಗೆ ಸಲಹೆ ನೀಡಲಾಗುವುದು. ಇನ್ನೊಬ್ಬನಿಗೆ ಅಡುಗೆ ಮನೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಒಯ್ಯಲು ಸಲಹೆ ನೀಡಲಾಗುವುದು. ಕೃಷ್ಣನ ಪ್ರಜ್ಞೆಯಲ್ಲಿ ನಾನಾ ಬಗೆಯ ಕೆಲಸಗಳಿವೆ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಮನೋಧರ್ಮಕ್ಕೆ ಅನುಗುಣವಾಗಿ ಅವರು ಪರಿಪೂರ್ಣರಾಗಲು ಗುರುವು ತರಬೇತಿ ನೀಡುವನು. ಇಲ್ಲೇನು ಹೇಳ್ತಾ ಇದ್ದಾರೆ, ಯಾರ್ಯಾರು ಗುರುಗಳ ಹತ್ರ ಬರ್ತಾರೋ ಎಲ್ಲರಿಗೂ ನೀವು ಇದೇ ಮಾಡಬೇಕು ಅಂತ ಹೇಳೋದಿಲ್ಲ ಗುರು. ಅವನ ಸ್ವಭಾವ ಏನು, ಅವನು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡು ಆಮೇಲೆ ಎಲ್ಲೋ ಹೋಗಿ ಏಕಾಂತದಲ್ಲಿ ಗುಟ್ಟಾಗಿ ಹೇಳ್ಕೊಡೋದಿಲ್ಲ. ಸಾರ್ವಜನಿಕವಾಗಿ ಎಲ್ಲರ ಮುಂದೆನೇ ಅವನಿಗೆ ಕಿವಿಗಳ ಮೂಲಕ ಉಪದೇಶವನ್ನು ಕೊಡ್ತಾನೆ. ನೀನು ಇಂಥ ಕೆಲಸ ಮಾಡು ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ನೋಡಿ, ಒಬ್ಬ ವ್ಯಕ್ತಿಗೆ ಓದೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಅವನಿಗೆ ಅದರಲ್ಲಿ ಆಸಕ್ತಿ ಇರುತ್ತೆ. ಅದನ್ನು ಓದಿ ಬೇರೆಯವ್ರಿಗೆ ಹೇಳೋದು ಅಂತಂದರೆ ಅವನಿಗಿಷ್ಟ. ಅವನಿಗೆ ಹೋಗ್ಬಿಟ್ಟು ಅಡುಗೆ ಮಾಡು ಅಂತ ಕೊಟ್ಟರೆ, ಭಗವಂತನಿಗೆ ನೈವೇದ್ಯವನ್ನು ಮಾಡುವಂಥ ಕೆಲಸ ಕೊಟ್ಟರೆ ಅವನು ಮಾಡ್ತಾನೆ, ಅವನಿಗೆ ಓದು ಕಡೆನೇ ಇರುತ್ತೆ. ಇನ್ನೊಬ್ಬನಿಗೆ ಅಡುಗೆಯಲ್ಲಿ ತುಂಬಾ ಆಸಕ್ತಿ ಇರುತ್ತೆ, ಅವನಿಗೆ ಮಂತ್ರ ಉಚ್ಚಾರಣೆ ಇದು ಯಾವುದೂ ಅವನಿಗೆ ಆಸಕ್ತಿ ಇರೋದಿಲ್ಲ. ಅವನಿಗೆ ಹೋಗ್ಬಿಟ್ಟು ದೇವರ ಮುಂದೆ ಪೂಜೆ ಮಾಡಿ ಮಂತ್ರೋಚ್ಚಾರಣೆ ಮಾಡು ಅಂತಂದರೆ ಅವನು ಮಾಡ್ತಾನ? ಇಲ್ಲ. ಅದಕ್ಕೋಸ್ಕರ ಗುರು ಏನು ಮಾಡ್ತಾನೆ, ಫಸ್ಟು ಆ ವ್ಯಕ್ತಿಯನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾನೆ. ಅವನಲ್ಲಿ ಏನು ಗುಣ ಇದೆ, ಅವನು ಏನು ಕೆಲಸ ಮಾಡಬಲ್ಲ ಅಂತ ತಿಳ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಥರ ಕೆಲಸ ಕೊಡ್ತಾರೆ. ಈಗ ಒಂದು ದೇವಸ್ಥಾನ ಅಥವಾ ಭಗವಂತನ ವಿಷಯ ಅಂತಂದಾಗ, ಕೆಲಸ ಅಂತಂದಾಗ ಬೇಕಾದಷ್ಟು ರೀತಿಯ ಕೆಲಸಗಳಿದೆ. ಕೆಲವರಿಗೆ ಗರ್ಭಗುಡಿಯಲ್ಲಿ ಕೆಲಸ ಮಾಡೋದಕ್ಕೆ ಸಲಹೆಯನ್ನು ಕೊಟ್ಟರೆ, ಇನ್ನೊಬ್ಬರಿಗೆ ಗ್ರಂಥ ಸಂಪಾದನೆ ಮಾಡೋದಕ್ಕೆ ಸಲಹೆಯನ್ನು ಕೊಡ್ತಾರೆ. ಓದಿ ನೀನು ತಿಳ್ಕೊ, ಮತ್ತು ಬೇರೆಯವರಿಗೆಲ್ಲನೂ ಈ ಪ್ರಚಾರ ಕೆಲಸ ಮಾಡು. ಕೆಲವರಿಗೆ ಉಪದೇಶವನ್ನು ಮಾಡುವಂಥ ಕೆಲಸವನ್ನು ಕೊಡ್ತಾರೆ. ಬೇರೆಯವರಿಗೆ ನೀನು ಹೋಗಿ ಭಗವಂತನ ಬಗ್ಗೆ ಹೇಳು ಅಂತಂದ್ಬಿಟ್ಟು, ಇನ್ನೊಬ್ಬನಿಗೆ ಅಡುಗೆ ಮನೆಯಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಮಾಡೋದಕ್ಕೆ ಕೊಡ್ತಾರೆ. ಈ ರೀತಿ ಬೇರೆ 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 ಕೆಲಸಗಳಿರುತ್ತೆ. ಅವರವರ ಸಾಮರ್ಥ್ಯ ಏನಿರುತ್ತೋ ಅದಕ್ಕೆ ಅನುಗುಣವಾಗಿ, ಅವ್ರ ಮನೋಧರ್ಮಕ್ಕೆ ಅನುಗುಣವಾಗಿ ಪರಿಪೂರ್ಣರಾಗೋದಕ್ಕೆ ಗುರು ತರಬೇತಿಯನ್ನು ಕೊಡ್ತಾನೆ. ಯುದ್ಧ ಕಲೆಯಲ್ಲಿ ಇರುವ ತನ್ನ ಸಾಮರ್ಥ್ಯದಿಂದ ಅರ್ಜುನನು ಕೃಷ್ಣನ ಸೇವೆ ಮಾಡಿದಂತೆ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೇವೆ ಸಲ್ಲಿಸುವುದರಿಂದಲೇ ಆಧ್ಯಾತ್ಮಿಕ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬಹುದು ಎಂಬುದನ್ನು ಭಗವದ್ಗೀತೆಯು ಸ್ಪಷ್ಟಪಡಿಸುತ್ತದೆ. ಅರ್ಜುನನು ಸೇನಾನಿಯಾಗಿ ತನ್ನ ಸೇವೆಯನ್ನು ಪೂರ್ಣವಾಗಿ ಸಲ್ಲಿಸಿ ಪರಿಪೂರ್ಣನಾದನು. ಅಂತೆಯೇ ಕಲಾವಿದನು ಗುರುವಿನ ನಿರ್ದೇಶನದಲ್ಲಿ ಕೇವಲ ಕಲಾತ್ಮಕ ಕಾರ್ಯವನ್ನು ಕೈಗೊಳ್ಳುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆಯಬಹುದು. ಸಾಹಿತಿಯಾದವನು ಗುರುವಿನ ನಿರ್ದೇಶನದಲ್ಲಿ ಭಗವಂತನ ಸೇವೆಗಾಗಿ ಲೇಖನಗಳನ್ನು, ಕವಿತೆಗಳನ್ನು ಬರೆಯಬಹುದು. ಗುರುವು ಅಂತಹ ಬೋಧನೆಯಲ್ಲಿ ನಿಪುಣನಾಗಿರುತ್ತಾನೆ.
ಪ್ರತಿಯೊಬ್ಬನೂ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೇಗೆ ವರ್ತಿಸಬೇಕೆಂಬುದರ ಬಗ್ಗೆ ಗುರುವಿನ ಸಂದೇಶವನ್ನು ಸ್ವೀಕರಿಸಬೇಕು. ಇಲ್ಲಿ ಒಬ್ಬ ಗುರು ಹೇಗಿರ್ತಾನೆ ಮತ್ತು ಒಬ್ಬ ಶಿಷ್ಯ ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಈಗ ಒಬ್ಬೊಬ್ಬ ಮನುಷ್ಯನ ಒಂದು ರೀತಿ ನೀತಿ, ಅವನ ಒಂದು ಸ್ವಭಾವ ಎಲ್ಲ ಚೇಂಜ್ ಇರುತ್ತಲ್ವ. ಸೊ ಅದಕ್ಕೋಸ್ಕರನೇ ಅವರ ಸಾಮರ್ಥ್ಯ ಏನು, ಅವರ ಮನೋಧರ್ಮ ಏನು, ಅದಕ್ಕೆ ಅನುಗುಣವಾಗಿ ಗುರು ತರಬೇತಿ ಕೊಡ್ತಾನೆ. ಈಗ ನೋಡಿ, ಅರ್ಜುನ ಒಬ್ಬ ಕ್ಷತ್ರಿಯನಾಗಿದ್ದ, ಅವನಿಗೆ ಯುದ್ಧ ಕಲೆಯಲ್ಲಿ ಸಾಮರ್ಥ್ಯ ಇತ್ತು. ಅದರ ಮೂಲಕ ಆ ಕೃಷ್ಣನ ಸೇವೆ ಮಾಡಿದ ಅಲ್ವಾ. ಅವನೇನು ಹೇಳ್ದ, ಇವರನ್ನೆಲ್ಲ ನೀನು ಕೊಲ್ಲು, ಅದು ನಿನ್ನ ಕರ್ತವ್ಯ, ಇದು ನಾನು ನಿನಗೆ ನಿರ್ದೇಶನವನ್ನು ಕೊಡ್ತಾ ಇರೋದು ಅಂತ ಹೇಳ್ತಾನೆ. ಯಾಕೆ ಅಧರ್ಮಿಗಳು ಇರಬಾರದು ಅಂತ. ಅದಕ್ಕೆ ಅದರ ಮೂಲಕ ಅವರನ್ನೆಲ್ಲ ಕೊಂದು ಕೃಷ್ಣನ ಸೇವೆ ಮಾಡ್ದ. ಅಂದರೆ ಏನು, ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೇವೆ ಸಲ್ಲಿಸ್ತಾ, ಅದರಿಂದ ಅವನು ಜೀವನದ ಒಂದು ಪರಿಪೂರ್ಣತೆಯನ್ನು ಪಡಿತಾನೆ. ಇಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಅದನ್ನೇ ಹೇಳೋದು, ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೇವೆ ಸಲ್ಲಿಸೋದ್ರಿಂದಾನೇ ಆಧ್ಯಾತ್ಮಿಕ ಜೀವನದ ಅತ್ಯುನ್ನತವಾದಂಥ ಪರಿಪೂರ್ಣತೆಯನ್ನು ನಾವು ಪಡಿಬಹುದು ಅಂತಂದ್ಬಿಟ್ಟು. ಅರ್ಜುನ ಒಬ್ಬ ಸೇನಾನಿ ಆಗಿದ್ದರಿಂದ ತನ್ನ ಸೇವೆಯನ್ನು ಅವನು ಪೂರ್ಣವಾಗಿ ಸಲ್ಲಿಸಿ ಪರಿಪೂರ್ಣನಾಗ್ತಾನೆ. ಅದೇ ರೀತಿ ಈಗ ನಾನು ಒಬ್ಬ ಸಂಗೀತಗಾರ ಅಂತ ಇಟ್ಕೊಳ್ಳಿ, ಆ ಸಂಗೀತದಿಂದನೇ ನಾನು ಭಗವಂತನನ್ನು ತೃಪ್ತಿಪಡಿಸ್ಬೇಕು. ಅದರಿಂದ ನಾನು ನನ್ನ ಕೆಲಸಗಳನ್ನು ಮಾಡಬೇಕು, ಅದರಿಂದ ಭಗವಂತನ ಸೇವೆ ಮಾಡಬೇಕು. ಕಲಾವಿದ ಗುರುವಿನ ಒಂದು ನಿರ್ದೇಶನದಲ್ಲಿ ಕಲಾತ್ಮಕವಾದಂತಹ ಕೆಲಸ ಮಾಡೋದ್ರಿಂದನೇ ಅವನು ಪರಿಪೂರ್ಣತೆಯನ್ನು ಪಡಿಬೋದು. ಒಬ್ಬ ಸಾಹಿತಿಯಾಗಿರ್ತಾನೆ, ಯಾವುದ್ಯಾವುದೋ ಬೇಡದೇ ಇರೋದೆಲ್ಲ ಬರೆಯೋ ಬದಲು ಆ ಭಗವಂತನ ವಿಚಾರವಾಗಿ ಅವನು ಕವಿತೆಗಳನ್ನು, ಲೇಖನಗಳನ್ನು ಬರಿಬಹುದು. ಆಯಿತಾ. ಆ ರೀತಿ ಅವನಿಗೆ ತರಬೇತಿ ಕೊಡೋದ್ರಲ್ಲಿ ಗುರು ಒಬ್ಬ ನಿಪುಣನಾಗಿರ್ತಾನೆ. ಪ್ರತಿಯೊಬ್ಬನೂ ಕೂಡ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೇಗೆ ವರ್ತಿಸ್ಬೇಕು ಅನ್ನೋದ್ರ ಬಗ್ಗೆ ಗುರುವಿನಿಂದ ನಾವು ತಿಳ್ಕೊಂಡು ನಾವು ಅದನ್ನು ಸ್ವೀಕರಿಸಬೇಕಾಗತ್ತೆ. ಗುರುವಿನ ಬೋಧನೆ ಮತ್ತು ಶಿಷ್ಯನಿಂದ ಆ ಬೋಧನೆಯ ವಿಶ್ವಾಸಪೂರ್ಣ ಅನುಷ್ಠಾನ, ಇವುಗಳ ಸಹಯೋಗವು ಇಡೀ ಪ್ರಕ್ರಿಯೆಯನ್ನು ಪರಿಪೂರ್ಣವಾಗಿಸುತ್ತದೆ. ನೋಡಿ, ಇಲ್ಲಿ ಬರೀ ಗುರು ಬೋಧನೆ ಮಾಡೋದು ಒಂದೇ ಅಷ್ಟೇ ಸಾಕಾಗೋದಿಲ್ಲ. ಅವರು ಬೋಧನೆ ಮಾಡ್ತಾರೆ, ಶಿಷ್ಯ ಕೂಡ ಅದನ್ನು ಸ್ವೀಕರಿಸುವಷ್ಟು ಅವನು ಇಲ್ಲಿ ಬುದ್ಧಿ ಇರಬೇಕು ಅಲ್ವಾ. ಶಿಷ್ಯ ರೆಡಿ ಇರ್ತಾನೆ, ಗುರುನೇ ಹೇಳಲಿಲ್ಲ ಅಂತಂದರೆ ಅದು ಆಗೋದಿಲ್ಲ. ಅದಕ್ಕೆ ಇಲ್ಲಿ ಇಬ್ಬರು ಸಹಯೋಗ ತುಂಬ ಮುಖ್ಯ ಆಗುತ್ತೆ. ಇವರಿಬ್ಬರ ಸಹಯೋಗ ಇದ್ದಾಗ ಪ್ರಕ್ರಿಯೆ ಪರಿಪೂರ್ಣವಾಗುತ್ತೆ. ಅದಕ್ಕೆ ಇಲ್ಲಿ ವಿಶ್ವಾಸ ಇರಬೇಕು. ಅವರು ಮಾಡಿರುವಂಥ ಬೋಧನೆಯನ್ನು ಒಬ್ಬ ಶಿಷ್ಯ ವಿಶ್ವಾಸಪೂರ್ಣವಾಗಿ ಸ್ವೀಕಾರ ಮಾಡಬೇಕು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಭಗವದ್ಗೀತೆಯ ವ್ಯವಸಾಯಾತ್ಮಿಕ ಬುದ್ಧಿ ಎಂಬ ಶ್ಲೋಕಕ್ಕೆ ತಾವು ನೀಡಿದ ವಿವರಣೆಯಲ್ಲಿ ಹೀಗೆ ಬಣ್ಣಿಸುತ್ತಾರೆ. ಖಂಡಿತವಾಗಿ ಆಧ್ಯಾತ್ಮಿಕ ಯಶಸ್ಸನ್ನು ಸಾಧಿಸಬೇಕೆಂದು ಬಯಸುವವನು ತನ್ನ ನಿರ್ದಿಷ್ಟ ಕಾರ್ಯವೇನು ಎಂಬುದರ ಬಗ್ಗೆ ಗುರುವಿನಿಂದ ಉಪದೇಶವನ್ನು ಪಡೆಯಲೇಬೇಕು. ಅವನು ವಿಶ್ವಾಸಪೂರ್ಣವಾಗಿ ಆ ಉಪದೇಶವನ್ನು ಅನುಷ್ಠಾನ ಮಾಡಲು ಪ್ರಯತ್ನಿಸಬೇಕು. ಅದನ್ನು ತನ್ನ ಜೀವನ ಮತ್ತು ಆತ್ಮವೆಂದು ಪರಿಗಣಿಸಲೇಬೇಕು. ಗುರುವಿನಿಂದ ತಾನು ಸ್ವೀಕರಿಸಿದ ಉಪದೇಶದ ವಿಶ್ವಾಸಪೂರ್ಣ ಅನುಷ್ಠಾನವೇ ಶಿಷ್ಯನ ಏಕೈಕ ಕರ್ತವ್ಯ. ಅದು ಅವನಿಗೆ ಪರಿಪೂರ್ಣತೆಯನ್ನು ತಂದುಕೊಡುತ್ತದೆ. ಕಿವಿಗಳ ಮೂಲಕ ಗುರುವಿನ ಸಂದೇಶವನ್ನು ಸ್ವೀಕರಿಸುವಲ್ಲಿ ತುಂಬ ಜಾಗರೂಕನಾಗಿರಬೇಕು. ಅದನ್ನು ವಿಶ್ವಾಸಪೂರ್ಣವಾಗಿ ಅನುಷ್ಠಾನ ಮಾಡಬೇಕು. ಅದು ಅವನ ಜೀವನವನ್ನು ಯಶಪೂರ್ಣವಾಗಿಸುವುದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇದ್ದಾರಲ್ಲ, ಅವರು ಭಗವದ್ಗೀತೆಯಲ್ಲಿ ಬರುವಂಥ ವ್ಯವಸಾಯಾತ್ಮಿಕ ಬುದ್ಧಿ ಅನ್ನುವಂಥ ಶ್ಲೋಕಕ್ಕೆ ಏನು ವಿವರಣೆಯನ್ನು ನೀಡಿದ್ದಾರೆ ಅಂತಂದರೆ, ಖಂಡಿತವಾಗ್ಲೂ ಕೂಡ ಯಾರಾದರೂ ಒಬ್ಬರು ಆಧ್ಯಾತ್ಮಿಕದಲ್ಲಿ ಯಶಸ್ಸನ್ನು ಸಾಧಿಸ್ಬೇಕು ನಾನು ಅಂತ ಇಷ್ಟಪಡ್ತಾರೋ ಅವರು ನಾನು ಏನು ಕೆಲಸ ಮಾಡಬೇಕು ಅಂತ ಗುರುವಿನಿಂದ ಉಪದೇಶವನ್ನು ಪಡೀಲೇಬೇಕು. ಇಲ್ಲ ಅಂತಂದರೆ ನಮ್ಮ ಇಷ್ಟ ಬಂದಾಗ ನಾವು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ನಾನು ಇದರಲ್ಲಿ ಸಾಧನೆ ಮಾಡಲೇಬೇಕು, ಪರಿಪೂರ್ಣತೆಯನ್ನು ಪಡಿಲೇಬೇಕು ಅಂತಂದರೆ ಗುರುವಿನ ಉಪದೇಶವನ್ನು ಅವನು ಪಡಿಲೇಬೇಕು. ಅವನು ವಿಶ್ವಾಸಪೂರ್ಣವಾಗಿ ಅವ್ರು ಏನು ಹೇಳ್ತಾರೋ ಅದನ್ನು ಅನುಷ್ಠಾನ ಮಾಡೋದಕ್ಕೆ, ಅಂದರೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಮೇಲೆ ಅದೇ ನನ್ನ ಜೀವನ ಅಂತ ಅವ್ರು ಏನು ಹೇಳ್ತಾರೋ ಅದೇ ನನ್ನ ಜೀವನ, ನನ್ನ ಆತ್ಮ ಅಂತ ತಿಳ್ಕೊಬೇಕು. ಆತ್ಮ ಇಲ್ಲ ಅಂತಂದರೆ ಈ ದೇಹ ಇರೋದಕ್ಕೆ ಸಾಧ್ಯನಾ?
ಇಲ್ಲ. ಅಂದರೆ ಗುರುವಿನ ಮಾತಲ್ಲಿ ಅಷ್ಟೊಂದು ನಮಗೆ ನಂಬಿಕೆ ಇರಬೇಕು. ಗುರುವಿಂದ ಏನಾದರೂ ಸ್ವೀಕರಿಸಿದರೆ ಉಪದೇಶವನ್ನು, ಅದರಲ್ಲಿ ನಮಗೆ ವಿಶ್ವಾಸ ಇರಬೇಕು. ಆ ವಿಶ್ವಾಸಪೂರ್ಣ ಅನುಷ್ಠಾನ ಇದೆಯಲ್ಲ, ಅದೊಂದೇ ಶಿಷ್ಯನ ಒಂದು ಕರ್ತವ್ಯ. ಗುರು ಏನು ಹೇಳ್ತಾನೋ ಅದನ್ನು ಮಾಡುವಂಥದ್ದು. ನೋಡಿ, ದ್ರೋಣಾಚಾರ್ಯರು ಹೆಬ್ಬೆಟ್ಟನ್ನು ಕತ್ತರಿಸ್ಕೊ ಅಂತ ಹೇಳಿದ ತಕ್ಷಣ ಅವನು ಕತ್ತರಿಸೇ ಬಿಡ್ತಾನೆ. ಗುರು ಹೇಳಿದ ಮೇಲೆ ಆಗೋಯ್ತು. ಆ ರೀತಿ ಇರಬೇಕು ಗುರುವಿನ ಸಂದೇಶ ಅಂತಂದರೆ. ಆ ರೀತಿ ನಾವು ತುಂಬ ಜಾಗರೂಕತೆಯಿಂದ ಕೇಳಿಸ್ಕೊಳ್ಬೇಕು. ಆಮೇಲೆ ಅದನ್ನು ಸ್ವೀಕಾರ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರಬೇಕು. ಅದು ನಮ್ಮ ಜೀವನವನ್ನು ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುತ್ತೆ ಮತ್ತು ಅದರಲ್ಲಿ ಪರಿಪೂರ್ಣತೆಯನ್ನು ಕೂಡ ನಾವು ಪಡೆಯೋದಕ್ಕಾಗುತ್ತೆ. ಮುಂದುವರೆದು ಹೇಳ್ತಾರೆ ಮಹರ್ಷಿಗಳೇ, ವಿನೀತನಾದ ನನ್ನ ಪ್ರಾರ್ಥನೆಯನ್ನು ಕೇಳೋದಕ್ಕೆ ನೀವು ಕೃಪೆ ಇಟ್ಟು ಪ್ರಸನ್ನರಾಗಬೇಕಂದ್ರೆ, ನಾನು ಇವಾಗ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀನಿ, ಅದನ್ನು ನೀವು ದಯವಿಟ್ಟು ಕೇಳಿಸ್ಕೊಳ್ಬೇಕು. ನನ್ನ ಮನಸ್ಸಿದೆಯಲ್ಲ, ಅದು ನನ್ನ ಮಗಳಲ್ಲಿರುವಂಥ ವಾತ್ಸಲ್ಯದಿಂದ ತುಂಬ ಕ್ಲೇಶಕ್ಕೆ ಒಳಗಾಗಿದೆ. ನನ್ನ ಮಗಳ ಮೇಲೆ ನನಗಿರುವಂಥ ವಾತ್ಸಲ್ಯದಿಂದ ಅದು ಡಿಸ್ಟರ್ಬ್ ಆಗಿದೆ ಈಗ ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶಿಷ್ಯನು ಗುರುವಿನ ಸಂದೇಶವನ್ನು ಸ್ವೀಕರಿಸಿ ವಿನೀತನಾಗಿ ಪರಿಪೂರ್ಣವಾಗಿ ಅದನ್ನು ಆಚರಿಸುವುದರಿಂದ ಗುರುವಿನೊಂದಿಗೆ ಪೂರ್ಣ ಸಾಮರಸ್ಯದಿಂದ ಇರಲು ಸಾಧ್ಯ. ಆಗ ಗುರುವಿನಿಂದ ನಿರ್ದಿಷ್ಟ ಸೌಕರ್ಯವನ್ನು ಕೇಳುವ ಅಧಿಕಾರ ಆತನಿಗೆ ಒದಗುತ್ತದೆ. ಭಗವಂತನ ಶುದ್ಧ ಭಕ್ತನು ಅಥವಾ ಪರಂಪರಾಗತ ಸದ್ಗುರುವಿನ ಶುದ್ಧ ಶಿಷ್ಯನು ಭಗವಂತನಿಂದಾಗಲಿ ಗುರುವಿನಿಂದಾಗಲಿ ಯಾವುದೇ ಸೌಕರ್ಯವನ್ನು ಸಾಮಾನ್ಯವಾಗಿ ಕೇಳುವುದಿಲ್ಲ. ಆದರೆ ಗುರುವಿನಿಂದ ಸೌಕರ್ಯವೊಂದನ್ನು ಕೇಳುವ ಅಗತ್ಯವಿದ್ದರೂ ಅವನನ್ನು ಪೂರ್ಣವಾಗಿ ತೃಪ್ತಿಪಡಿಸಿದ ವಿನ ಆ ಸೌಕರ್ಯವನ್ನು ಕೇಳಲಾಗದು. ಸ್ವಯಂಭುವ ಮನುವು ತನ್ನ ಮಗಳಲ್ಲಿರುವ ವಾತ್ಸಲ್ಯದಿಂದಾಗಿ ತಾನು ಮಾಡಲು ಇಚ್ಛಿಸಿದ ಕಾರ್ಯವನ್ನು ವಿವರಿಸಲು ಬಯಸಿದನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಶಿಷ್ಯ ಗುರುವಿನ ಸಂದೇಶವನ್ನು ಸ್ವೀಕಾರ ಮಾಡಿ ತುಂಬ ವಿನಯಪೂರ್ಣವಾಗಿ ಪರಿಪೂರ್ಣವಾಗಿ ಅದನ್ನು ಆಚರಣೆ ಮಾಡೋದ್ರಿಂದ ಗುರುವಿನ ಜೊತೆ ಸಾಮರಸ್ಯದಿಂದ ಇರೋದಕ್ಕೆ, ಅಂದರೆ ತುಂಬ ಫ್ರೀಯಾಗಿರೋದಕ್ಕೆ, ಫ್ರೆಂಡ್ಲಿ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲು ಅವರ ಸಂದೇಶಗಳನ್ನು ಸ್ವೀಕಾರ ಮಾಡಬೇಕು ಮತ್ತು ಅದನ್ನು ನಾನು ಆಚರಣೆ ಮಾಡ್ತೀನಿ ಅನ್ನುವಂಥ ಒಂದು ಮನಸ್ಥಿತಿ ಅವನಿಗಿರಬೇಕು. ಆಗ ಗುರು ಮತ್ತು ಶಿಷ್ಯರಲ್ಲಿ ಒಂದು ಸಾಮರಸ್ಯ ಅನ್ನೋದು ಬರುತ್ತೆ. ಆವಾಗ ಗುರುವಿನಿಂದ ನನಗೇನಾದರೂ ಒಂದು ಬೇಕು ಅಂತ ಕೇಳುವಂಥ ಅಧಿಕಾರ ಅವನಿಗೆ ಸಿಗುತ್ತೆ. ಭಗವಂತನ ಶುದ್ಧ ಭಕ್ತ ಮತ್ತು ಪರಂಪರಾಗತ ಸದ್ಗುರುವಿನ ಶುದ್ಧ ಶಿಷ್ಯ ಇರ್ತಾನಲ್ಲ, ಅವನು ಭಗವಂತನಿಂದ ಆದರೂ ಆಗಿರಲಿ ಗುರುವಿನಿಂದ ಆದರೂ ಆಗಿರಲಿ ಏನನ್ನೂ ಕೇಳೋದಕ್ಕೆ ಹೋಗೋದಿಲ್ಲ ಅವನು. ಆದರೆ ಒಂದು ವೇಳೆ ಅವನಿಗೆ ಗುರುವಿನಿಂದ ಏನಾದರೂ ಒಂದನ್ನು ಕೇಳಬೇಕು ಅನ್ನುವಂಥ ಅಗತ್ಯ ಬಂದರೂ ಕೂಡ ಮೊದಲು ಗುರುವನ್ನು ತೃಪ್ತಿಪಡಿಸ್ಬೇಕು. ಅದಾದ ಮೇಲೆ ನಾನು ಏನೋ ಒಂದು ಸೌಕರ್ಯವನ್ನು ಕೇಳ್ಕೋಬಹುದು. ಇಲ್ಲಿ ಸ್ವಯಂಭುವಮನು ತನ್ನ ಮಗಳಲ್ಲಿರುವಂಥ ವಾತ್ಸಲ್ಯದಿಂದಾಗಿ ತಾನೇನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ. ಅದನ್ನು ಈಗ ವಿವರವಾಗಿ ಅವ್ರಿಗೆ ಹೇಳಬೇಕು ಅಂತಂದ್ಬಿಟ್ಟು ಈಗ ಬಯಸ್ತಾನೆ. ಅವನು ಏನು ಇಷ್ಟಪಟ್ಟಿದ್ದಾನೆ ಅಥವಾ ಅವನು ಏನು ಹೇಳಬೇಕು ಅಂತಿದ್ದಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.